ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಪಾಪುದು ಬರ್ಡೇ ಸೆಲೆಬ್ರೇಟ್ ಮಾಡಿದೀವಿ ಚೈನಾದಲ್ಲಿ. ಅವನ 6 ವರ್ಷದ ಹುಟ್ಟದಬ್ಬನ. ನಮ್ಮ ಪಾಪುಗೆ 6 ವರ್ಷ ತುಂಬಿತು ಇವತ್ತು. ಸೊ ನಮ್ಮ ಪಾಪುದು ಹುಟ್ಟದಬ್ಬನ ಸಿಂಪಲ್ ಆಗಿ ಮನೇಲಿ ಮಾಡಿಕೊಂಡು ಮತ್ತೆ ಹೊರಗಡೆ ಚೈನೀಸ್ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಚೈನಾದಲ್ಲಿ ಇದು 3rd ಟೈಮ್ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು. 4ನೇ ವರ್ಷ, 5ನೇ ವರ್ಷ ಮತ್ತು 6ನೇ ವರ್ಷ ಕೂಡ ಚೈನಾದಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಪಾಪಗಂತೂ ನಾವು ಆಚರಿಸುವಂಥ ಪ್ರತಿಯೊಂದು ಹಬ್ಬದ ಮೇಲೂ ತುಂಬ ಇಂಟ್ರೆಸ್ಟ್ ಇದೆ ಅವನಿಗೆ. ಜೊತೆಗೆ ಇದು ಅವ್ನು ಹುಟ್ಟಿದಬ್ಬ ಅಲ್ವಾ, ಸೊ ನಾವು ಸಿಂಪಲಾಗಿ ಮಾಡ್ತಾಯಿದ್ರು. ಅವ್ನಿಗೆ ತುಂಬ ಖುಷಿಯಾಗಿ ಅದನ್ನು ಕೇಕ್ ಕಟ್ ಮಾಡಿಸ್ತಾ ಇರೋದೇ ಒಂದು ತುಂಬ ಖುಷಿ ಪಡ್ತಾ ಇದ್ದಾನೆ ಮನೆಯಲ್ಲಿ. ಅವ್ನಿಗೆ ಏನಂದರೆ ಬಲೂನ್ ಡೆಕೋರೇಷನ್ ಮಾಡಬೇಕು, ಕೇಕ್ ಕಟ್ ಮಾಡಬೇಕು, ಇದು ಒಂದು ಬರ್ಡೇ ಅಂತ ಅವನು ಫೀಲ್ ಮಾಡ್ತಾ ಇದ್ದಾನೆ. ಸೊ ನಾವು ಮನೆಯಲ್ಲಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿಬಿಟ್ಟು ಹೊರಗಡೆ ಚೈನೀಸ್ನ ಕರೆಯೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಇನ್ನು ನಾವು ಚೈನೀಸ್ನ ಅವರ ಫೇಮಸ್ ಆಗಿರುವಂಥ ಒಂದು ಹಾಟ್ ಪಾಟ್ ರೆಸ್ಟೋರೆಂಟ್ಗೆ ಇನ್ವೈಟ್ ಮಾಡಿದ್ವಿ. ಈ ಹಾಟ್ ಪಾಟ್ನ ರೆಸ್ಟೋರೆಂಟು ಸರ್ವಿಸ್ ಕೊಡೋದಕ್ಕೆ ಫೇಮಸ್ ಚೈನಾದಲ್ಲಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ ನೇಲ್ ಪಾಲಿಶ್ ಎಲ್ಲ ಇದೆಯಲ್ಲ, ಇಲ್ಲಿ ಬಂದು ಊಟ ಮಾಡೋರಿಗೆ ಫ್ರೀಯಾಗಿ ನೇಲ್ ಪಾಲಿಶ್ ಹಾಕ್ಕೊಡ್ತಾರೆ ಮತ್ತು ಮಕ್ಕಳಿಗೆ ಫೇಸ್ಗೆ ಪೇಂಟ್ ಮಾಡಿ ಕೊಡ್ತಾರೆ. ಮುಂಚೆನೇ ನಾವು ಈ ಹಾಟ್ ಪಾಟ್ ರೆಸ್ಟೋರೆಂಟಲ್ಲಿ 2 ಟೇಬಲ್ನ ಬುಕ್ ಮಾಡಿದ್ವಿ. ಯಾಕೆಂದರೆ ಈ ರೆಸ್ಟೋರೆಂಟಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಸೊ ಟೇಬಲ್ ಬುಕ್ ಮಾಡೋದು ಹೇಳಿದ್ವಿ ಬರ್ಡೇ ಥೀಮ್ ಅಂತ. ಸೊ ಬರ್ಡೇಗೆ ಅಂತಲೇ ಟೇಬಲ್ ಡೆಕೋರೇಟ್ ಮಾಡಿದರು. ಮತ್ತು ಕೇಕ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ವಿ. ಇದೇ ರೆಸ್ಟೋರೆಂಟ್ಗೆ ಕೇಕ್ ಬಂದು ಡೆಲಿವರ್ ಆಗುತ್ತೆ. ಟೇಬಲ್ ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತೀವಿ. ಸೊ ಇದೇ ರೆಸ್ಟೋರೆಂಟ್ಗೆ ಈ ಟೇಬಲ್ಗೆ ಬಂದು ಡೆಲಿವರ್ ಆಗುತ್ತೆ. ಇನ್ನು ಈ ರೆಸ್ಟೋರೆಂಟಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಸಿಗುತ್ತೆ. ಸೊ ನಮಗೆ ಒಂದು ಸ್ಟವ್ ವೆಜ್ ಪಾಟ್ ಇರಲಿ, ಇನ್ನೊಂದು ನಾನ್ ವೆಜ್ ತಿನ್ನೋರಿಗೆ ಇರಲಿ ಅಂತ ನಾವು ಒಂದು ಕಡೆ ಸಪ್ರೇಟಾಗಿ ವೆಜ್ ಪಾಟ್ ಥರ ಕೂತ್ಕೊಂಡ್ವಿ. ಅಂದರೆ ಸ್ಟವ್ ಮುಂದೆ, ಅಂದರೆ ಈ ಸ್ಟವಲ್ಲಿ ನಾವು ವೆಜ್ ಮಾತ್ರ ಬೇಯಿಸ್ಕೊಂಡು ತಿನ್ನೋದು, ಆ ಕಡೆ ಸೈಡ್ ಕೂತಿರೋರೆಲ್ಲ ನಾನ್ ವೆಜ್ನ ಬೇಯಿಸ್ಕೊಂಡು ತಿಂತಾರೆ. ಇನ್ನು ಈ ಹಾಟ್ ಪಾಟಲ್ಲಿ ಚೈನಾದ ಟ್ರೆಡಿಷ್ನಲ್ 300 ವರ್ಷದ ಹಳೇ ಡ್ರಾಮ್ಯಾಟಿಕ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ಒಂದು ಫೇಸ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಚೈನಾದಲ್ಲಿ ಇದನ್ನು ಬಿಯಾನ್ಲಿನ್ ಅಂತ ಕರೀತಾರೆ. ಈ ಕಪ್ಪು ಬಣ್ಣದ ಮಾಸ್ಕ್ ಹಾಕೊಂಡು ಓಡಾಡ್ತಿರೋಂಥ ವ್ಯಕ್ತಿ ಮುಖನ ಅಬ್ಸರ್ವ್ ಮಾಡಿ ಎಷ್ಟು ಬೇಗ ಫೇಸ್ ಚೇಂಜ್ ಆಗುತ್ತೆ ಅಂತ. ಮಾಸ್ಕ್ ಹಾಕೊಂಡಿರ್ತಾರೆ, ಅದು ಬೇಗ ಚೇಂಜ್ ಆಗುತ್ತೆ. ಯಾರ್ಯಾರ್ದು ಹುಟ್ಟದಬ್ಬ ಇರುತ್ತೋ, ಆ್ಯನಿವರ್ಸರಿ ಇರುತ್ತೋ ಅವರು ಡೈನಿಂಗಿಗೆ ಹೋಗಿ ಪರ್ಫಾರ್ಮ್ ಮಾಡಿ ಒಂದೊಂದು ಗಿಫ್ಟ್ನ ಕೊಟ್ಬಿಟ್ಟು ಬರ್ತಾರೆ ಇವರು. ಇನ್ನು ಚೈನಾ ಅಂದರೆ ನೂಡಲ್ಸ್ಗೆ ಫೇಮಸ್ಸು. ಈ ರೆಸ್ಟೋರೆಂಟಲ್ಲೂ ಕೂಡ ನೂಡಲ್ಸು ಆನ್ ಸ್ಪಾಟ್ ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ. ಇಲ್ಲಿ ನೀವು ನೋಡ್ತಿರೋ ವ್ಯಕ್ತಿ ನೋಡಿ, ನೂಡಲ್ಸ್ದು ಹಿಟ್ಟು ಬರುತ್ತೆ ನೋಡಿ, ಆ ಹಿಟ್ಟನ್ನ ಮಾಮೂಲಿ ನಾವು ರುಮಾಲಿ ರೋಟಿ ಮಾಡುವಾಗ ಯಾವ ಥರ ತಿನ್ನಾಗಿ ಮಾಡ್ತೀವೋ ಹಿಟ್ಟನ್ನ, ಅದೇ ಥರ ನೂಡಲ್ಸ್ ಶೇಪಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಚೈನಾದ ಹಳೇ ಕಾಲದ ಟ್ರೆಡಿಷ್ನಲ್ ವೇನಲ್ಲಿ ನೂಡಲ್ಸ್ನ ಹೀಗೆ ಮಾಡ್ಕೊಂಡು ತಿಂತಾಯಿದ್ರು. ಅಂದರೆ ನಮ್ಮ ಕಡೆ ಹೇಗೆ ನಾವು ಪ್ಯಾಕೆಟ್ ವೈಸ್ ನೂಡಲ್ಸ್ನ ತೊಗೊಂಡು ಬಂದು ಬೇಯಿಸಿ ತಿಂತೀವೋ ಆ ಥರ ಮಾಡ್ತಿರಲಿಲ್ಲ. ಡೈರೆಕ್ಟಾಗಿ ಹಿಟ್ಟನ್ನ ಈ ಥರ ಅಂದರೆ ಮನೆಯಲ್ಲಿ ಈ ಥರ ನೂಡಲ್ಸ್ ಶೇಪಲ್ಲಿ ಮಾಡಿಕೊಂಡು ಡೈರೆಕ್ಟ್ ಸ್ಟವ್ ಒಳಗೆ ಅದನ್ನು ಹಾಕಿ ಬೇಯಿಸಿ ತಿಂತಾಯಿದ್ರು ನೂಡಲ್ಸ್ನ. ನೋಡಿ ಚೈನಾದ ಫ್ರೆಶ್ ನೂಡಲ್ಸ್ ಅಂತಂದರೆ ಹೀಗೇನೆ, ಅಂದರೆ ಸ್ವಲ್ಪ ಅಗ್ಲ ಆಗಿರುತ್ತೆ, ತಿನ್ನಾಗಿರೋದಿಲ್ಲ. ನಾವು ಇದನ್ನು ಕುದಿತಾ ಇರೋವಂಥ ಒಂದು ಪಾಟ್ ವಾಟರ್ಗೆ ಹಾಕೋತಿದ್ದೀವಿ, ಸ್ಪೈಸಿ ಪಾಟ್ ವಾಟರ್ ಒಳಗೆ.
ಇನ್ನು ಈ ಹಾಟ್ ಪಾಟ್ ರೆಸ್ಟೋರೆಂಟಲ್ಲಿ ಯಾರ್ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾರೋ ಅವ್ರಿಗೆ ಈ ರೆಸ್ಟೋರೆಂಟ್ ಅವರು ಒಂದು ಕಾಂಪ್ಲಿಮೆಂಟ್ರಿ ಗಿಫ್ಟ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಏನಂದರೆ ಒಂದು ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾರೆ, ಸಾಂಗ್ ಹಾಕ್ಕೊಂಡು ಒಂದು ಚಿಕ್ಕ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಈ ರೆಸ್ಟೋರೆಂಟ್ನ ಸಿಬ್ಬಂದಿಗಳು ಮಾಡ್ತಾರೆ. ಅವ್ರ ಜೊತೆಗೆ ನಾವು ಕೂಡ ಒಂದಷ್ಟು ಹೆಜ್ಜೆ ಹಾಕಿದ್ವಿ, ನೋಡ್ಕೊಬನ್ನಿ. Happy birthday to you. Happy birthday to you. Happy birthday to you, my dear son, my papu. Happy birthday to you. ಈಗ ಊಟ ಎಲ್ಲ ಆಗಿ ನಮ್ಮ ಪಾಪುದು ಬರ್ಡೇ ಸೆಲೆಬ್ರೇಟ್ ಕೂಡ ಮಾಡಾಯಿತು. ನಾನು ಈ ರೆಸ್ಟೋರೆಂಟಲ್ಲಿ ಒಂದು ಫ್ರೀಯಾಗಿ ಸಿಗೋವಂಥ ನೇಲ್ ಪಾಲಿಷ್ನ ಹಾಕಿಸ್ಕೊತಾ ಇದ್ದೀನಿ. ಮತ್ತು ನಮ್ಮ ಪಾಪು ಒಂದು ಫೇಸ್ಗೆ ಪೇಂಟಿಂಗ್, ಅಂದರೆ ಚೈನಾದ ಒಂದು ಟ್ರೆಡಿಷ್ನಲ್ ಫೇಸ್ ಪೇಂಟಿಂಗ್ ಮಾಡ್ತಾರೆ ಮಕ್ಕಳಿಗೆ ಇಲ್ಲಿ. ಸೊ ಆ ಥರ ಫೇಸ್ ಪೇಂಟಿಂಗ್ನ ಮಾಡಿಸ್ಕೊತಾ ಇದ್ದಾನೆ. ನಮ್ಮ ಪಾಪು ಈ ಥರ ಫೇಸ್ ಪೇಂಟಿಂಗ್ ಹಾಕ್ಸ್ಕೋಬೇಕು ಚೈನಾದಲ್ಲಿ ಅಂತ ತುಂಬ ದಿನದಿಂದ ಕೇಳ್ತಿದ್ದ. ಫೈನಲಿ ಅವ್ನ ಬರ್ಡೇ ದಿನ ಅವನ ಆಸೆ ಕೂಡ ನೆರವೇರ್ತಾ ಇದೆ ಅಂತ ಹೇಳ್ಬೋದು. ಚೈನಾದಲ್ಲಿ ಈ ಥರ ಫೇಸ್ ಪೇಂಟಿಂಗ್ ತುಂಬಾ ಫೇಮಸ್ಸು. ಇನ್ನು ನಮ್ಮ ಪಾಪಗಂತೂ ಸಖತ್ ಖುಷಿ ಆಗ್ತಿದೆ ಅವನಿಗೆ ಫೇಸ್ ಪೇಂಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ. ಫೈನಲ್ ಟಚಪ್ಪು ಗ್ಲಿಟರ್ನ ಹಾಕ್ತಾ ಇದ್ದಾರೆ ಫೇಸ್ಗೆ. ಒಂದಷ್ಟು ಗ್ಲಿಟರ್ ಆ ಕಡೆ ಈ ಕಡೆ ಆರ್ತಾ ಇದೆ, ಕಾಣಿಸ್ತಿದೆ ಅನ್ಕೋತೀನಿ ವಿಡಿಯೋದಲ್ಲಿ. ಇನ್ನು ಕನ್ನಡಿನಲ್ಲಿ ಅವನ ಮುಖನ ಅವನೇ ನೋಡಿಕೊಂಡು ಆ ಪೇಂಟಿಂಗ್ ಇದೆಯಲ್ಲ ಅದನ್ನ ನೋಡ್ಕೊಂಡು ತುಂಬಾ ಖುಷಿ ಪಡ್ತಾ ಇದ್ದಾನೆ ಅವನು. ಇನ್ನು ಅವತ್ತೇ ರಾತ್ರಿ ನಾನು ನೈಟ್ ಆಗಿತ್ತಲ್ಲ, ಸೊ ಮಲ್ಗಕ್ಕಿಂತ ಮುಂಚೆ ಅವ್ನ ಫೇಸ್ದು ಪೇಂಟ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅವ್ನಿಗಂತೂ ಕ್ಲೀನ್ ಮಾಡಿಸ್ಕೊಳ್ಳೋಕೆ ಇಷ್ಟನೇ ಇರಲಿಲ್ಲ. ಬೆಳಗ್ಗೆ ಕ್ಲೀನ್ ಮಾಡುವಂತೆ ಅಂತ ಹೇಳ್ತಿದ್ದ. ಬಟ್ ಅಂದರೆ ಪೇಂಟ್ ಅಲ್ವಾ ಅದು, ಅಂದರೆ ಸ್ಕಿನ್ಗೆ ಅವರು ಫ್ರೆಂಡ್ಲಿ ಇರೋ ಅಂಥ ಪೇಂಟ್ ಯೂಸ್ ಮಾಡಿದ್ರು. ನಮಗೆ ಸ್ವಲ್ಪ ಕಣ್ಣಿಗೆಲ್ಲ ಅಲರ್ಜಿ ಆಗಿಬಿಟ್ರೆ ಕಷ್ಟ ಅಂತ ಗಿಟರೆಲ್ಲ ಹಾಕಿರ್ತಾರಲ್ಲ, ಸೊ ಅದಕ್ಕೆ ಫುಲ್ ಫೇಸ್ನ ಕ್ಲೀನ್ ಮಾಡಿಬಿಟ್ಟು ಅವನ್ನ ಮಲಗಿಸೋಣ ಅಂತ ಅಂದ್ಕೊಂಡ್ವಿ ನೈಟು. ಇನ್ನು ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೊಂದು ಮೆಚ್ಚುಗೆ ಇರಲಿ. ಮತ್ತು ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಅಪ್ಕಮಿಂಗ್ ಚೈನಾ ವಿಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.